Let us see defining member function outside the class. See what kind of functions usually we define outside the class. Functions having looping statements, selection statements, jumping and recursive statements are defined outside the class. ಅಂದ್ರೆ ಎಂಥ ಫಂಕ್ಷನ್ಸ್ ನ ಕ್ಲಾಸ್ ಇಂದ ಹೊರಗಡೆ ಡಿಫೈನ್ ಮಾಡಬೇಕು ಅಂತ. ಯಾವ ಫಂಕ್ಷನ್ಸ್ ಅಲ್ಲಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಇರುತ್ತೆ, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಫಾರ್ ಲೂಪ್, ವೈಲ್ ಲೂಪ್, ರಿಕರ್ಸಿವ್ ಫಂಕ್ಷನ್ಸ್ ಇರುತ್ತೆ, ಗೋ ಟು, ಬ್ರೇಕ್, ರಿಟರ್ನ್, ಈ ತರದೆಲ್ಲ ಸ್ಟೇಟ್ಮೆಂಟ್ಸ್ ಯಾವ ಫಂಕ್ಷನ್ಸ್ ಅಲ್ಲಿ ಇರುತ್ತಲ್ಲ ಅಂಥ ಫಂಕ್ಷನ್ಸ್ ನ ನಾವು ಯೂಶಲಿ ಕ್ಲಾಸ್ ಇಂದ ಆಚೆ ಡಿಫೈನ್ ಮಾಡ್ತೀವಿ. ನೀವೇನಾದ್ರೂ ಕ್ಲಾಸ್ ಒಳಗೆ ಅಂತ ಫಂಕ್ಷನ್ಸ್ ನ ಡಿಫೈನ್ ಮಾಡಿದ್ರೆ ಅದು ಇನ್ಲೈನ್ ಆಗಿ ಎಕ್ಸ್ಪ್ಯಾಂಡ್ ಆಗಲ್ಲ. ಓಕೆ, ನಾರ್ಮಲ್ ಫಂಕ್ಷನ್ ಆಗಿ ವರ್ಕ್ ಆಗುತ್ತೆ. ಸೊ the first point is to define member function outside the class. Function having it, we must use a class name and scope resolution operator. Okay, class name and scope resolution ಇದು and symbol ಅಲ್ಲ, ಅದು and actually ಅದು and ಆಗಬೇಕು. ಮತ್ತೆ ಅದು it's not a operator here. Okay, I'll write here class name and scope resolution operator must be used to define member function outside the class. ಈಗ ಒಂದು ಫಂಕ್ಷನ್ ನನ್ನ ಕ್ಲಾಸ್ ಇಂದ ಹೊರಗೆ ಡಿಫೈನ್ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಅದನ್ನ ಒಳಗಡೆ ಡಿಕ್ಲೇರ್ ಮಾಡಿರಬೇಕು. ಬಿಫೋರ್ ಡಿಫೈನಿಂಗ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್ ಇಟ್ ಮಸ್ಟ್ ಬಿ ಡಿಕ್ಲೇರ್ಡ್ ಇನ್ಸೈಡ್ ದ ಕ್ಲಾಸ್ ಡೆಫಿನಿಷನ್. ಸೊ ಫಸ್ಟ್ ಏನು ಗೊತ್ತಿರಬೇಕು, ಯಾವ ತರದ ಫಂಕ್ಷನ್ ನ ಚೂಸ್ ಮಾಡ್ತೀವಿ ಕ್ಲಾಸ್ ಇಂದ ಹೊರಗಡೆ ಡಿಫೈನ್ ಮಾಡಕ್ಕೆ. ಫಂಕ್ಷನ್ಸ್ ಹ್ಯಾವಿಂಗ್ ಲೂಪಿಂಗ್ ಸ್ಟೇಟ್ಮೆಂಟ್, ಜಂಪಿಂಗ್ ಸ್ಟೇಟ್ಮೆಂಟ್, ಇಟರೇಟಿವ್ ಸ್ಟೇಟ್ಮೆಂಟ್, such functions are usually defined outside the class. Okay, now to define member function outside the class, we must use class name and scope resolution because it resolves the scope of that function. ಆ ಫಂಕ್ಷನ್ ಕ್ಲಾಸ್ ಹೊರಗಡೆ ಇದ್ರೂ ಕೂಡ ಇದೇ ಕ್ಲಾಸ್ ಇಂದು ಈ ಕ್ಲಾಸಿಗೆ ಸೇರಿದ್ದ ಫಂಕ್ಷನ್ ಅಂತ ಗೊತ್ತಾಗಬೇಕಂದ್ರೆ ಕ್ಲಾಸ್ ನೇಮ್ ಮತ್ತೆ ಸ್ಕೋಪ್ ರೆಸಲ್ಯೂಷನ್ ಯೂಸ್ ಮಾಡಬೇಕು. ಸೊ okay, before defining function outside, it must be declared inside the class. I hope you know the difference between declaration and definition. Declaration means it is an instruction to the compiler. This function is this, the function name is this and its return type is like this and this many arguments we are passing. This instruction given to the compiler. Andre function declaration andre ಏನಿರುತ್ತೆ ಇಲ್ಲಿ, ಏನು ರಿಟರ್ನ್ ಟೈಪ್ ಸ್ಪೆಸಿಫೈಯರ್, ಫಂಕ್ಷನ್ ನೇಮ್ ಮತ್ತೆ ಆರ್ಗ್ಯುಮೆಂಟ್ ಟೈಪ್, ಇಷ್ಟೇ. ಫಂಕ್ಷನ್ ಹೆಡರ್ ಏನಿರುತ್ತಲ್ಲ ಅದು, ಅಂಡ್ ಇಟ್ ಇಸ್ ಟರ್ಮಿನೇಟೆಡ್ ಬೈ ಸೆಮಿಕೋಲನ್. ಓಕೆ, ಅಂಡ್ ಫಂಕ್ಷನ್ ಡೆಫಿನಿಷನ್ ಅಂದ್ರೆ ವಾಟ್ ಆಕ್ಚುಲಿ ಹ್ಯಾಪನ್ ಇನ್ ದಟ್ ಫಂಕ್ಷನ್, ಏನಾಗಬೇಕು, ಏನ್ ಇನ್ಸ್ಟ್ರಕ್ಷನ್ ಬರೀಬೇಕು ಆ ಫಂಕ್ಷನ್ ಅಲ್ಲಿ, ಅದೆಲ್ಲ ಇರುತ್ತೆ ಆ ಫಂಕ್ಷನ್ ಒಳಗಡೆ. ಅಂದ್ರೆ ವಿ ಹ್ಯಾವ್ ಟು ರೈಟ್ ಓಪನ್ ಫ್ಲವರ್ ಬ್ರಾಕೆಟ್ ಅಂಡ್ ವಾಟ್ ಈಸ್ ದ ಆಕ್ಚುಯಲ್ ಕೋಡ್ ಮಸ್ಟ್ ಬಿ ದೇರ್, ಇಟ್ ಮಸ್ಟ್ ಬಿ ದೇರ್, ದೆನ್ ಫ್ಲವರ್ ಬ್ರಾಕೆಟ್ ಕ್ಲೋಸ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫಂಕ್ಷನ್ ಡಿಕ್ಲರೇಷನ್ ಅಂಡ್ ಡೆಫಿನಿಷನ್. ಗೊತ್ತಾಯ್ತಲ್ಲ ಈಗ ಡಿಕ್ಲರೇಷನ್ಗೂ ಡೆಫಿನಿಷನ್ಗೂ ಡಿಫರೆನ್ಸ್ ಏನಂತ. Now, before defining function outside the class, it must be declared inside the class definition. ಆಯ್ತು, ಈಗ ಒಂದೊಂದೇ ಪಾಯಿಂಟ್ ನ ಗ್ಲಾನ್ಸ್ ಮಾಡೋಣ. ಫಸ್ಟ್ ಯಾವ ತರದ ಫಂಕ್ಷನ್ ನ ನಾವು ಹೊರಗಡೆ ಡಿಫೈನ್ ಮಾಡ್ತೀವಿ, ಮತ್ತೆ ಹೊರಗೆ ಡಿಫೈನ್ ಮಾಡ್ಬೇಕಂದ್ರೆ ಏನ್ ಯೂಸ್ ಮಾಡಬೇಕು, ಕ್ಲಾಸ್ ನೇಮ್ ಅಂಡ್ ಸ್ಕೋಪ್ ರೆಸಲ್ಯೂಷನ್. ಆಮೇಲೆ ಹೊರಗೆ ಡಿಫೈನ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಅದನ್ನ ಒಳಗಡೆ ಡಿಕ್ಲೇರ್ ಮಾಡಬೇಕು. ಹೌದಾ, ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ ಇದರಲ್ಲಿ. ಈಗ ಒಳಗೆ ಒಂದು ಡಿಕ್ಲರೇಷನ್ ಇದೆ, ಇನ್ನೊಂದು ಡೆಫಿನಿಷನ್ ಇದೆ. Name of the function, number and type of arguments must be same in both function declaration and function definition. ಅಂದ್ರೆ ಕ್ಲಾಸ್ ಒಳಗಡೆ ನೀವೇನು ಡಿಕ್ಲೇರ್ ಮಾಡ್ತೀರಾ ಫಂಕ್ಷನ್ ಅದು ಮತ್ತೆ ಕ್ಲಾಸ್ ಹೊರಗಡೆ ಅದೇ ಫಂಕ್ಷನ್ ನ ಹೊರಗೆ ಡಿಫೈನ್ ಮಾಡ್ತೀರಾ, ಎರಡರದ್ದು ನೇಮ್ ಸೇಮ್ ಇರಬೇಕು ಮತ್ತೆ ಆರ್ಗ್ಯುಮೆಂಟ್ಸ್ ಕೂಡ ಸೇಮ್ ಇರಬೇಕು. ಸಿ ಹಿಯರ್ syntax to declare member function inside the class. Don't get confused with the defining a function inside the class. ಅದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು. ಡಿಫೈನಿಂಗ್ ಫಂಕ್ಷನ್ ಇನ್ಸೈಡ್ ದ ಕ್ಲಾಸ್ ಅಂದ್ರೆ ಒಳಗಡೆನೆ ಡೈರೆಕ್ಟ್ ಡಿಫೈನ್ ಮಾಡ್ಬಿಡ್ತೀವಿ ನಾವು ಶಾರ್ಟ್ ಫಂಕ್ಷನ್ಸ್ ನ. ಇಲ್ಲಿ ಏನ್ ಹೇಳ್ತಾ ಇರೋದು, ಟು ಡಿಫೈನ್ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್ ವಿ ಮಸ್ಟ್ ಡಿಕ್ಲೇರ್ ಇನ್ಸೈಡ್ ದ ಕ್ಲಾಸ್. ಒಳಗಡೆ ಡಿಕ್ಲೇರ್ ಮಾಡಬೇಕು ನಾವು. ಒಳಗೆ ಡಿಕ್ಲೇರ್ ಮಾಡೋದು ಅಂದ್ರೆ ರಿಟರ್ನ್ ಟೈಪ್ ಸ್ಪೆಸಿಫೈಯರ್, ಫಂಕ್ಷನ್ ನೇಮ್, ಆರ್ಗ್ಯುಮೆಂಟ್ ಡಿಕ್ಲರೇಷನ್ ಅಂಡ್ ಸೆಮಿಕೋಲನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸೆಮಿಕೋಲನ್ ಹಾಕಿದ್ರಿ ಅಂದ್ರೆ ಟರ್ಮಿನೇಟ್ ಆಯ್ತು. ಇದ್ರದ್ದು ಆಕ್ಚುಯಲ್ ಕೋಡ್ ನಾವು ಇಲ್ಲಿ ಬರೆಯಲ್ಲ, ಜಸ್ಟ್ ಇದೇನಿದು ಒಂದು ಲೇಬಲ್ ಹೆಡರ್ ಇದ್ದಂಗೆ. ಈ ತರ ರಿಟರ್ನ್ ಟೈಪ್ ಇದೆ, ಫಂಕ್ಷನ್ ನೇಮ್, ಆರ್ಗ್ಯುಮೆಂಟ್ ಡಿಕ್ಲರೇಷನ್. ನಾವು ಹೌ ಟು ಡಿಫೈನ್, ರೂಲ್ ಗೊತ್ತು ನಿಮ್ಗೆ. ಡಿಫೈನ್ ಮಾಡ್ಬೇಕಂದ್ರೆ ಏನ್ ಯೂಸ್ ಮಾಡ್ತೀರಾ, ಕ್ಲಾಸ್ ನೇಮ್ ಅಂಡ್ ಸ್ಕೋಪ್ ರೆಸಲ್ಯೂಷನ್, ರಿಟರ್ನ್ ಟೈಪ್ ಸ್ಪೆಸಿಫೈಯರ್, ಕ್ಲಾಸ್ ನೇಮ್, ಸ್ಕೋಪ್ ರೆಸಲ್ಯೂಷನ್, ಫಂಕ್ಷನ್ ನೇಮ್, ಆರ್ಗ್ಯುಮೆಂಟ್ ಡಿಕ್ಲರೇಷನ್ ಅಂಡ್ ಓಪನ್ ಫ್ಲವರ್ ಬ್ರಾಕೆಟ್. ನಾವು ಇಲ್ಲಿ ಸೆಮಿಕೋಲನ್ ಹಾಕೋದಿಲ್ಲ ಇಲ್ಲಿ, ಯಾಕಂದ್ರೆ ನಾವು ಫಂಕ್ಷನ್ ಈಗ ಡಿಫೈನ್ ಮಾಡ್ತಾ ಇದ್ದೀವಿ. ಏನಾಗಬೇಕು, ಏನ್ ಇನ್ಸ್ಟ್ರಕ್ಷನ್ ಬರೀಬೇಕು ಅದು ಬರೀಬೇಕಿದ್ರು ಒಳಗಡೆ. ನೀವು ನಿಮ್
ಇನ್ ಡಿಫೈನಿಂಗ್ ಮೆಂಬರ್ ಫಂಕ್ಷನ್ ಇನ್ಸೈಡ್ ದ ಕ್ಲಾಸ್ ಅದರಲ್ಲಿ ಏನ್ ಮಾಡಿದ್ವಿ ನಾವು ರಿಟರ್ನ್ ಟೈಪ್ ಸ್ಪೆಸಿಫೈಯರ್, ಫಂಕ್ಷನ್ ನೇಮ್, ಆರ್ಗ್ಯುಮೆಂಟ್, ಡಿಕ್ಲರೇಷನ್ ಇಷ್ಟೇ ಇತ್ತು. ಸೊ ಇದು ಏನು ದ ಮೇನ್ ಡಿಫರೆನ್ಸ್ ಇಸ್ ಇನ್ ಬಿಟ್ವೀನ್ ದಟ್ ವಿ ಮಸ್ಟ್ ಇನ್ಕ್ಲೂಡ್ ಕ್ಲಾಸ್ ನೇಮ್ ಅಂಡ್ ಸ್ಕೋಪ್ ರೆಸಲ್ಯೂಷನ್. ಇದೆರಡು ಆಡ್ ಮಾಡಬೇಕಷ್ಟೇ ಇಲ್ಲಿ. ಎಕ್ಸಾಂಪಲ್, in the previous example we had taken the print function, no, in that program the same example I have taken here to understand easily. Void alli en madid in defining member function inside the class we had taken void print inside the class. Here I have defined outside the class, isn't it? Void demo is a class name, scope resolution, print, the same statement I have given here. Okay, so this is the example for declaring a member function inside the class. ನೋಡಿ ಇಲ್ಲಿ ಪ್ರಿಂಟ್ ಫಂಕ್ಷನ್ ಅನ್ನ ಕ್ಲಾಸ್ ಇಂದ ಹೊರಗೆ ಡಿಫೈನ್ ಮಾಡ್ತಿದ್ದೀನಿ, ಅದಕ್ಕೆ ಅದನ್ನ ಒಳಗೆ ಡಿಕ್ಲೇರ್ ಮಾಡಬೇಕು. ವಾಯ್ಡ್ ಪ್ರಿಂಟ್ ಓಪನ್ ಕ್ಲೋಸ್ ಸೆಮಿಕೋಲನ್ ಇಷ್ಟು ಬರೆದ್ರೆ ಡಿಕ್ಲರೇಷನ್ ಆಯ್ತು. ಡಿಫೈನ್ ಮಾಡೋದು ಹೆಂಗೆ? ಈ ತರ. ಅಂಡರ್ಸ್ಟುಡ್? ಸೊ ಇಫ್ ದೇ ಆಸ್ಕ್ ಡಿಫೈನಿಂಗ್ ಮೆಂಬರ್ ಫಂಕ್ಷನ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಕ್ಲಾಸ್, ಡೋಂಟ್ ರೈಟ್ ಎಂಟೈರ್ ಪ್ರೋಗ್ರಾಮ್. Those points, syntax and example are enough. In the previous example also I have given an entire program, need not to write that program. If they ask both ಅಂದ್ರೆ ಒಂದೇ ಕ್ವೆಶನ್ ಅಲ್ಲಿ ಇನ್ಸೈಡ್ ಔಟ್ಸೈಡ್ ಎರಡೂ ಕೇಳಿದ್ರೆ ಪಾಯಿಂಟ್ಸ್ ಬರೆದು ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಅಷ್ಟೇ ಬರೀಬೇಕು. ಪರ್ಟಿಕ್ಯುಲರ್ ಆಗಿ ಒಂದೇ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ದ ಡಿಫೈನಿಂಗ್ ಮೆಂಬರ್ ಫಂಕ್ಷನ್ ಇನ್ಸೈಡ್ ದ ಕ್ಲಾಸ್ ಡೆಫಿನಿಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ರೆ, ಒಂದನ್ನೇ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಪ್ರೋಗ್ರಾಮ್ ಬರೀಬೇಕು. ನಾನು ಈ ಎಕ್ಸಾಂಪಲ್ ಅಲ್ಲಿ ಫಾರ್ ದಿಸ್ ಐ ಡಿಂಟ್ ರೈಟ್ ದ ಪ್ರೋಗ್ರಾಮ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ರೈಟ್ ದ ಪ್ರೋಗ್ರಾಮ್. ಓಕೆ.